Hey everybody, welcome back to my YouTube channel. So yeah, this is day 3 of my daily vlog 30 days challenge. So ಇವತ್ತು ನಾನು ಏನು ಮಾಡ್ತೀನಿ ಅಂದರೆ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ದಿಸ್ ನೋ ಆಫೀಸ್ ನೋ ವರ್ಕ್ ಅಟ್ ಆಲ್. ನಾನು ನೆನ್ನೆ ಹೇಳಿದ್ದೆ ದಟ್ ಐ ಬಿ ಗೋಯಿಂಗ್ ಔಟ್ ನೈಟ್, ಬಟ್ ಅದು ಕ್ಯಾನ್ಸಲ್ ಆಯಿತು. ಸೊ ಐ ಆಮ್ ಹಿಯರ್ ಇನ್ ಮೈ ಓನ್ ಪಿ ಜಿ ಡೂಯಿಂಗ್ ನಥಿಂಗ್. ಮೀಶೋಯಿಂದ ನಾನು ಒಂದು ಏನೋ ಆರ್ಡರ್ ಮಾಡಿದ್ದೆ. ಸೊ ಯು ಗೈಸ್ ಆಲ್ಸೋ ನಿಮಗೆ ಗೊತ್ತಾಗುತ್ತೆ. ಸೊ ಅದು ಹೇಗಿದೆ ಅದು ರಿವ್ಯೂ ಮಾಡೋಣ. ಇವಾಗ ಇದು ಏನಂತ ಹೇಳೇ ಇಲ್ಲ. ದಿಸ್ ಇಸ್ ಮೈ ಮೇಕಪ್ ಬ್ಯಾಗ್. ಇಫ್ ಯು ಗೈಸ್ ಆರ್ ವಾಚಿಂಗ್ ದಿಸ್ for the first time, my video for the first time, yes, I am a makeup artist, also a certified professional makeup artist. So this is my makeup bag. So ನಾನು ನಾರ್ಮಲ್ ಡೈಲಿ ರುಟೀನಿಗೆ ಬೇಕಾಗೋ ಸ್ಕಿನ್ ಕೇರ್ ರುಟೀನು ಅದು ಇದು ಎಲ್ಲ ಬೇಕಾಗೋ ಇದನ್ನು ನಾನು ಐ ಮೀನ್ ವಾಟ್ ಆರ್ ವಿ ಟಾಕಿಂಗ್ ಏನದು ಡೈಲಿ ಸ್ಕಿನ್ ಕೇರ್ ರುಟೀನಿಗೆ ಬೇಕಾಗುವಂತಹ ವಾಟ್ ಯು ಕಾಲ್ people are not getting what is this what is that ನಿಮ್ಮ ಅಮ್ಮನ ಪಿಂಡ. I am forgetting English or Kannada ಎಲ್ಲ ಮಾತಾಡ್ತೀನಿ. So yes guys, now we'll open this. I have scissors ಕೂಡ ಇಲ್ಲ, so I'm opening with this knife. Okay, oh the color is as I expect. So ಹಿಂಗಿದೆ ಒಳ್ಳೆಗೆ, and the color is this. I guess you people can see the color is nice, no? ಸೊ ಫಸ್ಟ್ ನಾನು ಯೂಸ್ ಮಾಡೋದು ರೋಸ್ ವಾಟರ್ ಯೂಸ್ ಮಾಡ್ತೀನಿ. ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ, ನನ್ನ ವಿಡಿಯೋ ಪ್ರೀವಿಯಸ್ ಆಗೆಲ್ಲ ನೋಡಿದರೆ. ಎಲ್ಲದಕ್ಕಿಂತ ಮುಂಚೆ ಐ ಯೂಸ್ ದಿಸ್ ರೋಸ್ ವಾಟರ್ ಗೈಸ್. ಸೊ ರೋಸ್ ವಾಟರ್ ಇದು ದೊಡ್ಡದಾಗೆ ಇದೆ. ಯು ವಿಲ್ ನಾಟ್ ಬಿಲೀವ್ ನಾನು ಇದಕ್ಕೆ ಎಷ್ಟು ಕೊಟ್ಟಿದ್ದೀನಿ ಅಂತ. ಇದು ನಿಜ ತುಂಬ ದೊಡ್ಡದಾಗಿದೆ. ಆ್ಯಂಡ್ ದೆನ್ ಅಲೋವೆರಾ ಜೆಲ್. ಸಿ ಐ ಆಮ್ ಅನ್ ಅಪೋಲೋ ಗರ್ಲ್. Apollo, you people can take me as an ambassador. I have all the Apollo products with me. Okay, so Apollo rose water and Apollo aloe vera gel and a moisturizer, Pond's. Idu kali agta bantu. I have to buy one. No, it's okay. And I'm using, see, nandu sunscreen ನೀವು ಡಿಪೆಂಡ್ ಆಗಬೇಡಿ, ಬಿಕಾಸ್ ಐ ಕೀಪ್ ಚೇಂಜಿಂಗ್ ಮೈ ಸನ್ಸ್ಕ್ರೀನ್. ಹೊಸ ಟ್ರೈ ಮಾಡೋಣ ಅಂತ. ಸೊ ದಿಸ್ ಇಸ್ ಒನ್ ಆಯುರ್. ಬಿಫೋರ್ ಐ ವಾಸ್ ಯೂಸಿಂಗ್ ಲ್ಯಾಕ್ಮಿ ವಾಸ್ ವೆರಿ ಗುಡ್, ಬಟ್ ಇಟ್ ವುಡ್ ಲೀವ್ ವೈಟ್ ರೆಸಿಡ್ಯೂಸ್ ಆನ್ ಯುವರ್ ಫೇಸ್. ಸೊ ಅದಕ್ಕೋಸ್ಕರ ಇದನ್ನು ಟ್ರೈ ಮಾಡಿದೆ. ವೈ ನಾಟ್? ಆ್ಯಕ್ಚುಲಿ ಏನಕ್ಕೆ ಟ್ರೈ ಮಾಡಿದೆ ಅಂದರೆ ನಮ್ಮೂರಲ್ಲಿ ಏನೂ ಸಿಗ್ತಿರ್ಲಿಲ್ಲ. ಸೊ ಅರ್ಜೆಂಟಿಗೆ ಇದು ತೊಗೊಂಡೆ, ಬಟ್ ಇಟ್ ಇಸ್ ಸೂಟಿಂಗ್ ಮೈ ಸ್ಕಿನ್, ಇಟ್ ಇಸ್ ಪ್ರೊಟೆಕ್ಟಿಂಗ್ ಮೈ ಸ್ಕಿನ್. ಸೊ ಐ ಆಮ್ ಕಂಟಿನ್ಯೂಯಿಂಗ್ ವಿತ್ ದಿಸ್. ಆ್ಯಂಡ್ ಇದೇನಂದರೆ ದಿಸ್ ಇಸ್ ಮೈ ಫೇವ್ರೆಟ್. ಐ ಆಮ್ ಅ ಕರ್ಲಿ ಗರ್ಲ್, ನಿಮಗೆಲ್ಲ ಗೊತ್ತು. ಆ್ಯಂಡ್ ಹೌ ಐ ಮೇಂಟೈನ್ ಮೈ ಕರ್ಲ್ಸ್ ಇಸ್ ಬೈ ಯೂಸಿಂಗ್ ದಿಸ್ ಗೈಸ್. ಈ ಕರ್ಲ್ ಡಿಫೈನಿಂಗ್ ಕ್ರೀಮ್ ಯೂಸ್ ಮಾಡಿ ನನ್ನ ಕರ್ಲ್ಸು. ಫಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ವೆಟ್ ಡ್ಯಾಂಪ್ ಹೇರಿಗೆ ನಾನು ಲಿವಾನ್ದು ಸಿರಮ್ ಯೂಸ್ ಮಾಡಿ, ಆ್ಯಂಡ್ ದೆನ್ ಐಲ್ ಅಪ್ಲೈ ದಿಸ್ ಕರ್ಲ್ ಡಿಫೈನಿಂಗ್ ಕ್ರೀಮ್. ಒಂದು ಏನದು ಏನು ಕರೀತಾರೆ, ಒಂದು ಕಾಯಿನ್ ಆಫ್ ಕ್ರೀಮ್ ಥರ ಬರುತ್ತೆ. ಸೊ ಅದನ್ನು ಹಾಕ್ಕೊಂಡು ಐ ವಿಲ್ ರಬ್ ಇಟ್ ಆ್ಯಂಡ್ ಐಲ್ ಅಪ್ಲೈ. ಸೊ ಅದನ್ನು ಒಂದಿನ ಮಾಡಿ ತೋರಿಸ್ತೀನಿ ಹೌ ಐ ಟ್ರೀಟ್ ಮೈ ಕರ್ಲಿ ಹೇರ್. ಸೊ ಅದು ಒಂಥರ ಹೆಲ್ದಿಯಾಗಿ ಕಾಣುತ್ತೆ. ಸೊ ಇಟ್ ವಿಲ್ ಬಿ ವೆರಿ ನೈಸ್. ಎಲ್ಲ ಆಗಿದೆ. ಸೊ ಐ ವಿಲ್ ಯೂಸ್ ದೀಸ್ 2 razors. ದಟ್ ಈಸ್ ಅ ಫೇಶಿಯಲ್ ರೇಸರ್, ಕಾರ್ಮಸಿ 1. ಸೊ ಕಾರ್ಮಸಿ ರೇಸರ್ ಯೂಸ್ ಮಾಡ್ತೀನಿ. ಆ್ಯಂಡ್ ನಿಮಗೇನಾದರೂ ಅನಿಸ್ತಿದ್ರೆ ಫೇಶಿಯಲ್ ಹೇರ್ಸ್ ರಿಮೂವ್ ಮಾಡೋದ್ರಿಂದ ಮತ್ತೆ ಅದು ಜಾಸ್ತಿ ಬೆಳೆಯುತ್ತೆ ಅಂತಾರೆ. ಇಟ್ ಈಸ್ ಆಲ್ ಅ ಮಿತ್. ಅದು ಸುಳ್ಳು. ಹಂಗೇನಾಗಲ್ಲ, ಬಿಕಾಸ್ ಐ ಡೂ ಮೈ ಐಬ್ರೋಸ್ ಎವ್ರಿಥಿಂಗ್. ಐ ಡೋಂಟ್ ಡೂ ಮೈ ಲಿಪ್ಸ್ ಗೈಸ್. ಸೊ ಐ ಡೂ ಮೈ ಐಬ್ರೋಸ್ ವಿತ್ ದಿಸ್. ಇಟ್ಸ್ ಬೀನ್ 2 years. ನಾನು 2 ವರ್ಷದಿಂದ ಇದೇ ಯೂಸ್ ಮಾಡಿ ಐ ಆಮ್ ಡೂಯಿಂಗ್, ಬಿಕಾಸ್ ದಟ್ ಈಸ್ ಸೋ ಪೇನ್ಫುಲ್. ಐ ಕಾಂಟ್ ಟೇಕ್ ದ್ಯಾಟ್. ಸೊ ಇದು ಪ್ರೈಸ್ ಹೇಳಿಲ್ಲ ಅಲ್ಲ. ಐ ಜಸ್ಟ್ ಪೇಡ್ 231 guys. See, it's so handy also, no? It's so nice. If you guys want a link of this, please let me know in the comment section. I'm going to post the link of this also. So ivaga ಊಟಕ್ಕೆ ಹೋಗೋಣ. It's already afternoon. PG ಕತೆ ಇದೆ. ಊಟಕ್ಕೆ ಹೋಗೋಣ. ಊಟ ಸಿಗ್ತೀನಿ. ಬಾಯ್. ಇದೆ ನಂದು ಕಬರ್ಡ್ guys. ಇದು ಚೆನ್ನಾಗಿದೆ ಅಲ್ವಾ?
ಚೆನ್ನಾಗಿದೆ ಬರೀ 230 rupees. ಏನು ಗೊತ್ತಾ ಗೈಸ್, ನಮ್ಮ ಪಿ ಜಿಯಲ್ಲಿ ಇದು ಒಂದು ಸಾಂಬಾರು ಮಾಡ್ತಾರೆ. ಹಬ್ಬ ಆ ಸಾಂಬಾರು ಡೈಲಿ ಇರುತ್ತೆ, ಡೈಲಿ ಅದನ್ನೇ ತಿನ್ನಬೇಕು. ನೀವು ಪಿ ಜಿಯಲ್ಲಿ ಇದ್ದರೆ ಪ್ಲೀಸ್ ತಿಳಿಸಿ, ನಿಮ್ಮ ಪಿ ಜಿಯಲ್ಲೂ ಹಾಗೇನಾ ಅಂತ. ಸೊ ಎಸ್ ಗೈಸ್, ಇವಾಗ ಐ ಜಸ್ಟ್ ಫಿನಿಶ್ ಒಂದು ಸ್ವಲ್ಪ ಯೋಗ ಥರ ಒಂದು ಸ್ವಲ್ಪ ಸ್ಟ್ರೆಚಿಂಗ್ ಮಾಡಿದೆ. ಅದರ್ವೈಸ್ ನಂಗೆ ಒಂದು ಸ್ವಲ್ಪ ಫುಲ್ ಲೇಸಿ ಫೀಲ್ ಆಗುತ್ತೆ. ಸೊ ಅದೊಂದು ಮುಗಿಸಿ ಐ ಆಮ್ ಗೋಯಿಂಗ್ ಔಟ್. ನಾನು ನನ್ನ ರೂಮ್ಮೇಟು ಮತ್ತು ನಂದು ಇಂಜಿನಿಯರಿಂಗ್ ಫ್ರೆಂಡ್ಸ್ ವಿ ಗೋಯಿಂಗ್ ಔಟ್. ಲೆಟ್ಸ್ ಸಿ, ಜಯನಗರಿಗೆ ಹೋಗ್ತಿದ್ದೀವಿ, ಅಲ್ಲಿ ಏನಾಗುತ್ತೆ ನೋಡೋಣ. ಕಮ್ ಆನ್, ಲೆಟ್ಸ್ ಗೋ. ನಾನಿವಾಗ ಫ್ರೆಶ್ ಅಪ್ ಆಗಿ I'll get ready and I'll see you guys. Bye. So yes guys, I'm all ready. So ಇವಾಗ ನಾನು ನನ್ನ ಫ್ರೆಂಡ್ ಮೀಟ್ ಮಾಡೋಕ್ಕೆ ಹೋಗ್ತಿದ್ದೀನಿ, ನನ್ನ ರೂಮ್ಮೇಟ್ ಜೊತೆ ಅಷ್ಟೇ. ಸೊ ನಾನು ಅಲ್ಲೂ ಜಯನಗರಿಗೆ ಹೋಗ್ತಿದ್ದೀವಿ. ಯಾ, ನಾವು ವಿ ಆರ್ ಆಲ್ ರೆಡಿ ಆ್ಯಂಡ್ ದಿಸ್ ಈಸ್ ಹೌ ಮೈ ಔಟ್ಫಿಟ್ ಲುಕ್. ಐ ಹ್ಯಾವ್ ಟು ಚೇಂಜ್ ಮೈ ಸ್ಲಿಪ್ಪರ್, ದಟ್ಸ್ ಆಲ್. ಐ ಆಮ್ ವೇರಿಂಗ್ ದಿಸ್ ಬಿಕಾಸ್ ಹೊರಗಡೆ ಮಳೆ ಬರೋ ಆಗಿದೆ. ಸೊ ಲಿಟಲ್ ಕಾಸಿ ಥರ. ಸೊ ಯಾ, that's all. Hi guys, now we're in a rickshaw. We're going to Vegas City Mall. ತುಂಬ ಲೇಟ್ ಆಯಿತು. ನಾವು ಅಲ್ಲಿಂದ ನಮ್ಮ ಭಾರತಹಳ್ಳಿಯಿಂದ ಇಲ್ಲಿ ಬರೋದಕ್ಕೆ ಟ್ರಾಫಿಕ್ ಅಂತ ಫುಲ್ ಟ್ರಾಫಿಕ್. ಸೊ ನಾವು ವಿ ಆರ್ ಗೋಯಿಂಗ್ ಟು ವೇಗಸ್ ಸಿಟಿ ಮಾಲ್. ಅಲ್ಲಿ ನನ್ನ ಫ್ರೆಂಡ್ಸ್ ಇದ್ದಾರೆ, ಅವರಿಗೆ ಪೈಸಾ ಐಡಿಯಾ ಇಲ್ಲ. ನಾನು ಡೂಯಿಂಗ್ ಬ್ಲಾಗ್. ಸೊ ಅವ್ರ ರಿಯಾಕ್ಷನ್ಸ್ ಹೇಗಿರುತ್ತೆ ಅಂತ. ಅವ್ರಿಗೆ ಯಾರೂ ಬರೋದಿಲ್ಲ. ಸೊ ವಿಲ್ ಸಿ. ಆದ್ರೂ ಪೋಸ್ಟ್ ಮಾಡೋಣ ಆಯಿತಾ. ನನಗೆ ಗೊತ್ತಿಲ್ಲ ನಾನು ವೇಗಸ್ ಸಿಟಿಗೆ ಏನಕ್ಕೆ ಹೋಗ್ತಿದ್ದೀನಿ, ಅಲ್ಲೇನು ಮಾಡ್ತೀನಿ ಅಂತ. ಸುಮ್ಮನೆ ಸರಿ ಬೋರ್ ಆಗ್ತಿಲ್ಲ. ಸೊ ಯು ಗೈಸ್ ಆಲ್ಸೋ ಕಮ್ ವಿತ್ ಮೀ, ವಿಲ್ ಸಿ ವಾಟ್ ಇಸ್ ದೇರ್. ವಿಡಿಯೋ ಮಾಡಿ ಪ್ಲೀಸ್. ವಿಡಿಯೋನೇ ಕಣೆ. ಸೊ ಅಲ್ಲೇ ವೇಗಸ್ ಸಿಟಿ ಪಕ್ಕದಲ್ಲಿದ್ದ ಪಾಸ್ತಾ ಸ್ಟ್ರೀಟಿಗೆ ಹೋದ್ವಿ, ಅಲ್ಲಿ ಊಟ ಮಾಡಿದ್ವಿ. ವಿ ಹ್ಯಾಡ್ ಫನ್, ಎವ್ರಿಥಿಂಗ್ ವಾಸ್ ನೈಸ್. ವಿ ಕೇಮ್ ಬ್ಯಾಕ್. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತಿ. ಅಯ್ಯೋ, ಎನಫ್ ಗೈಸ್. ಸೊ ಇವಾಗ ಟೈಮು ಬಂದು 12 ಗಂಟೆ. ನಮ್ಮ ಪಿ ಜಿ ರೋಡ್ ನೋಡಿ ಗೈಸ್. ಹೇಳ್ಬಿಡಿ ಯಾಕೆ ನಾವಿನ್ನೂ ಎದ್ದಿದ್ದೀವಿ ಅಂತ. ನಮ್ಮ ಪಿ ಜಿ ಲಾಕ್ ಆಗಿದೆ, ಆದರೂ ನಾವು ಇವಾಗ ಹೆಂಗೆ ಹೋಗ್ತೀವಿ ಅಂತ ನೋಡಿ ಆಯಿತಾ. ಆಕ್ಸೆಸ್ ತೆಗೆದುಬಿಟ್ಟಿದ್ದಾರೆ ನಿಂದು. ಗೈಸ್ ದೇ ರಿಮೂವ್ಡ್ ಮೈ ಆಕ್ಸೆಸ್, ವಿ ಕಾಂಟ್ ಎಂಟರ್ ಓವರ್. ಗೈಸ್ ದೇ ರಿಮೂವ್ಡ್ ಅವರ್ ಆಕ್ಸೆಸ್. ನಾವಿವಾಗ ಹೆಂಗೆ ಎಂಟ್ರಿ ಕೊಡ್ತೀವಿ ಅಂತ ಗೊತ್ತಿಲ್ಲ. ಲೇಟ್ ಆಯಿತು ಗೈಸ್, ನಮಗೆ ಬಸ್ ಸಿಗದೆ. ವಿ ಕೇಮ್ ಇನ್ ಕ್ಯಾಬ್. ಊಟನೂ ಆಗದೆ. ವಿ ಕೇಮ್ ಹಿಯರ್ ಆ್ಯಂಡ್ ವೇಟ್ ಫಾರ್. ಅಲ್ಲೂ ತಿಂದ್ವಿ, ಬಟ್ ಇಟ್ ಇಸ್ ನಾಟ್ ಸೋ ಸಫಿಷಿಯಂಟ್. ಸೊ ಇಲ್ಲಿ ತಿಂದ್ವಿ. ಹೌ ಶೇಮ್ಲೆಸ್ ಆಫ್ ಮೀ, ದ ಡೋರ್ ಇಸ್ ನಾಟ್ ಓಪನಿಂಗ್. ಐ ಆಮ್ ಡೂಯಿಂಗ್ ಅ ವ್ಲಾಗ್ only because of you guys, so please go subscribe aita. For the day, I hope you guys like this video and keep waiting for tomorrow's vlog because it will be fun. Ashte guys, so please like, share and subscribe to my channel. Please name support hege irli. Keep watching my vlogs and please share it to your friends because it's all fun. Okay guys, bye. See you in the next vlog. Please keep watching until then. Bye.